ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಫಟಾಫಟ್ ರೆಸಿಪಿ ತಂದಿದ್ದೀನಿ. ಅದಕ್ಕೆ ಅರ್ಧ ಕೆ ಜಿಯಷ್ಟು ಚಿಕನ್ ವಾಶ್ ಮಾಡಿ ಮಡಗಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಈಗ ಅದರಲ್ಲಿ ವಾಶ್ ಮಾಡಿ ಮಡಗಿದಂತಹ ಚಿಕನನ್ನು ನಾನು ಹಾಕ್ತಾಯಿದ್ದೀನಿ. ಈಗ ಅದರಲ್ಲಿ 1 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಿನ ಅಂಶ ಇದರಲ್ಲೇ ಇರುತ್ತೆ, ಅದಕ್ಕೋಸ್ಕರ ನೀರು ಆಗಬಾರ್ದು. ಎಣ್ಣೆ ಅಂಶನೂ ಚಿಕನ್ನಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ನಾನು ಎಣ್ಣೆ ಮತ್ತು ನೀರು ಏನು ಹಾಕ್ತಾಯಿಲ್ಲ. ಆ ನೀರಲ್ಲೇ ಚೆನ್ನಾಗಿ ಬೇಯಬೇಕದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ, ಕುದಿ ಬರ್ತಾಯಿದೆ. 50% ಇದು ಬೇಯಿದೆ. ಅದಕ್ಕೋಸ್ಕರ ನಾನು ಈಗ ಜಜ್ಜಿರುವಂತಹ ಬೆಳ್ಳುಳ್ಳಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ಇದರಲ್ಲಿ ಹಾಕ್ತಾಯಿದ್ದೀನಿ. ನನಗೆ ಹಾಕುವಾಗ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎಲ್ಲನೂ ಹಾಕಿ ಚೆನ್ನಾಗಿ ಮತ್ತೆ ಬೇಯಕ್ಕೆ ಬಿಡಬೇಕದು. ಆ ನೀರೆಲ್ಲ ಡ್ರೈ ಆಗಬೇಕು ಅದರಲ್ಲೇ. ಇದು ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾರು ಮತ್ತು ನೀವು ಯಾವ ಸಾರು ಮಾಡ್ಕೊಂಡ್ರೂ ನೀವು ಇದಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ನೋಡಿ, ಪೆಪ್ಪರ್ ಪೌಡ್ರ್ 2 ಸ್ಪೂನ್ ತೊಗೊಂಡಿದ್ದೀನಿ, ಜೀರಾ ಪೌಡ್ರ್ 1 ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ನೀರೆಲ್ಲ ಅಬ್ಸರ್ವ್ ಆಗಿದೆ. ಪೆಪ್ಪರ್ ಪೌಡರ್ ಮತ್ತು ಜೀರಾ ಪೌಡರ್ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಇನ್ನೂ ನೀರಿನ ಅಂಶ ಬಿಡ್ತಾ ಇದೆ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ, ಸಾಲ್ಟ್ ನಿಮಗೇನಾದರೂ ಕಮ್ಮಿ ಆದರೆ ನೀವು ಸಾಲ್ಟ್ ಹಾಕೋಬೇಕು. ನೋಡಿ, ಎಷ್ಟು ಡ್ರೈ ಆಗಬೇಕು, ನೀರೆಲ್ಲ ಅಬ್ಸರ್ವ್ ಆಗುತ್ತೆ. ಟ್ರೈ ಮಾಡಿ ಮನೇಲಿ ಒಂದು ಸಲ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.